ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಚಿಂತಿಸಿ ಫಲವಿಲ್ಲ, ಒಳ್ಳೆಯ ಸಮಯ ಬರುವವರೆಗೂ ತಾಳ್ಮೆಯಿಂದ ಕಾಯಲೇಬೇಕು. ಇಲ್ಲಿ ಯಾರೂ ನಿನ್ನವರಲ್ಲ, ದೇವರನ್ನು ಹೊರತುಪಡಿಸಿ. ನಿನ್ನ ಸಮಸ್ಯೆಗಳು ಶಾಶ್ವತವಲ್ಲ, ಪರಿಹಾರವೂ ಇರುತ್ತದೆ. ಜೀವನದಲ್ಲಿ ಕಷ್ಟಗಳು ಕುಗ್ಗಿಸುತ್ತದೆ, ಆದರೆ ನಂಬಿಕೆ ಮಾತ್ರ ಯಾವತ್ತಿಗೂ ಕಳೆದುಕೊಳ್ಳಬಾರದು. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಇರೋ ವ್ಯಕ್ತಿ ಒಂದು ದಿನ ಎಲ್ಲರೂ ತಲೆಕೆಡಿಸಿಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ. ಸಮಯ ಒಂದು ಕ್ಷಣಿಕ ಖಜಾನೆಯಾಗಿದೆ, ಅದನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಒಮ್ಮೆ ಕಳೆದು ಹೋದ ಸಮಯವನ್ನು ಎಂದಿಗೂ ಮರಳಿ ಪಡೆಯಲಾಗುವುದಿಲ್ಲ. ಸಮಯದ ಈ ಸ್ವಭಾವವನ್ನು ತಿಳಿದು ಪ್ರತಿಯೊಂದು ಘಳಿಗೆಯನ್ನು ಗೌರವಿಸಿ ಮತ್ತು ಯೋಗ್ಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ನಿಖರವಾಗಿ ಬಳಸಿಕೊಳ್ಳಿ, ನಿಮಗೆ ಮತ್ತು ಅನ್ಯರಿಗೂ ಲಾಭದಾಯಕವಾಗುವಂತೆ. ಎಷ್ಟೇ ಅವಸರವಿದ್ದರೂ ಸಾಲಾಗಿ ಹೋಗುವ ಇರುವೆಗಳು ಪರಸ್ಪರ ಭೇಟಿಯಾಗಿಯೇ ಹೋಗುತ್ತವೆ. ಹಾಗೆಯೇ ನಮ್ಮ ನಿತ್ಯ ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬರನ್ನೂ ಸಹ ಮುಗುಳು ನಗೆ ಮತ್ತು ಪವಿತ್ರ ಪ್ರೀತಿಯೊಂದಿಗೆ ಭೇಟಿಯಾಗಬೇಕು. ಇದರಿಂದ ಇಬ್ಬರಲ್ಲೂ ಹುಮ್ಮಸ್ಸು ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕಠಿಣವಾಗಿರುವ ಕಬ್ಬಿಣವನ್ನು ಬೆಂಕಿ ಕರಗಿಸುತ್ತದೆ, ಹಾಗೆಯೇ ಭಗವಂತನ ನೆನಪು ಬೆಂಕಿಗಿಂತಲೂ ತೀಕ್ಷ್ಣವಾದದ್ದು. ಅದು ಜನ್ಮ ಜನ್ಮಾಂತರದ ಪಾಪಗಳನ್ನು ಕರಗಿಸಿಬಿಡುತ್ತದೆ. ನಾವು ಕಾಯಬೇಕು, ನಮಗಾಗಿ ಒಳ್ಳೆಯ ದಿನ ಇದ್ದೇ ಇದೆ ಎಂದು. ಆ ದಿನಕ್ಕಾಗಿ ಆತುರ ಪಡದೆ ಕಾಯುತ್ತಿರಬೇಕಷ್ಟೆ. ಎಲ್ಲೆಡೆ ಬೀಸುವ ಪ್ರಬಲವಾದ ಗಾಳಿಯು ಯಾವಾಗಲೂ ಆಕಾಶದಲ್ಲಿ ನೆಲೆಸಿರುವಂತೆ ಎಲ್ಲ ಜೀವಿಗಳು ಯಾವಾಗಲೂ ನನ್ನಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಮಾಡುವ ಕಾರ್ಯದಲ್ಲಿ ಆಸಕ್ತಿ, ಪ್ರೀತಿ, ತನ್ಮಯತೆ, ಸೇವಾ ಭಾವನೆ ಮತ್ತು ಪರಮಾತ್ಮನ ನೆನಪು ಇದ್ದರೆ ಅದರಿಂದ ಹೆಚ್ಚಿನ ಸಂತೃಪ್ತಿ ದೊರೆಯುತ್ತದೆ. ಸಂತೃಪ್ತಿಯೇ ಪರಮ ಪ್ರಾಪ್ತಿಯಾಗಿದೆ. ಭೂಮಿಯಲ್ಲಿ ಬಿತ್ತಿದ ತಕ್ಷಣ ಬೀಜ ಹೇಗೆ ಫಲ ಕೊಡುವುದಿಲ್ಲವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತ ಕಿತ್ತು ಹಾಕುತ್ತದೆ. ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನೂ ಆಗಬೇಡ. ಸಾಕು ಎಂದವ ಸಾಹುಕಾರ, ಬೇಕು ಅನ್ನುವವ ಬಡವ. ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ. ಮನುಷ್ಯ ಪ್ರಾಣಿಗಳನ್ನು ತನ್ನ ನಿಯಂತ್ರಣದಲ್ಲಿ ಇಡುವುದನ್ನು ಕಲಿತ. ಮನುಷ್ಯ ಮನುಷ್ಯನನ್ನು ತನ್ನ ನಿಯಂತ್ರಣದಲ್ಲಿಡುವುದನ್ನು ಕಲಿತ. ಮನುಷ್ಯ ವಿಜ್ಞಾನವನ್ನು ತನ್ನ ನಿಯಂತ್ರಣದಲ್ಲಿ ಇಡುವುದನ್ನು ಕಲಿತ. ಎಲ್ಲವನ್ನು ನಿಯಂತ್ರಣದಲ್ಲಿ ಇಡುವುದನ್ನು ಕಲಿತ ಮನುಷ್ಯ ತನ್ನ ಮನಸ್ಸನ್ನು ಮಾತ್ರ ಹೇಗೆ ನಿಯಂತ್ರಣದಲ್ಲಿ ಇಡಬೇಕು ಅನ್ನುವುದನ್ನು ಕಲಿಯಲೇ ಇಲ್ಲ. ಆದರೆ ವರ್ತಮಾನದ ಮನುಷ್ಯ ತನ್ನ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಮರೆತೇ ಹೋದ. ಮನುಷ್ಯನು ತನ್ನ ಮನಸ್ಸನ್ನು ಕ್ಷಣ ಕ್ಷಣಕ್ಕೂ ಬದಲಾಯಿಸಿಕೊಳ್ಳುವುದರ ಮೂಲಕ ಗೊಂದಲದಲ್ಲಿ ಬರುವಂತೆ ಮಾಡಿಕೊಂಡಿದ್ದಾನೆ. ಅನೇಕ ವ್ಯರ್ಥ ವಿಚಾರಗಳನ್ನು ಉತ್ಪತ್ತಿ ಮಾಡಿಕೊಂಡು ದುಃಖಿತನಾಗಿದ್ದಾನೆ. ಅನ್ಯರು ಮೇಲೆ ಹೋಗಬಾರದು, ಅನ್ಯರು ಚೆನ್ನಾಗಿರಬಾರದು, ತಾನು ಮಾತ್ರ ಚೆನ್ನಾಗಿರಬೇಕು ಎಂಬ ಕೆಟ್ಟ ಸಂಕಲ್ಪಗಳನ್ನು ಉತ್ಪತ್ತಿ ಮಾಡಿಕೊಂಡು ತುಂಬ ಸ್ವಾರ್ಥಿಯಾಗಿದ್ದಾನೆ. ಹೀಗೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಲಾಗದ ಮನುಷ್ಯ ವರ್ತಮಾನದಲ್ಲಿ ಕಂಗಾಲಾಗಿದ್ದಾನೆ. ಒಳಗಿಂದೊಳಗೆ ಅತ್ಯಂತ ದುಃಖಿತನಾಗಿದ್ದಾನೆ. ಕೆಟ್ಟ ವಿಚಾರಗಳಿಂದ, ಸ್ವಾರ್ಥದ ವಿಚಾರಗಳಿಂದ, ವ್ಯರ್ಥ ಸಂಕಲ್ಪಗಳಿಂದ ಕೂಡಿದ ಮನಸ್ಸು ಎಂದಿಗೂ ಶಾಂತಿಯ ಮತ್ತು ಸುಖದ ಅನುಭೂತಿಯನ್ನು ಮಾಡಲು ಸಾಧ್ಯವಿಲ್ಲ. ಕಾಲಿಗೆ ಆದ ಸಣ್ಣ ಗಾಯ, ಮನಸ್ಸಿನಲ್ಲಿರುವ ಸಣ್ಣತನ ನಮ್ಮನ್ನು ಮುನ್ನಡೆಯಲು ಬಿಡುವುದಿಲ್ಲ. ಕರ್ಮಗಳ ನಿರ್ಣಯ ನಿಮ್ಮ ಇಚ್ಛೆಯ ವಿರುದ್ಧವಾಗಿದ್ದರೂ ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ ಎಂಬುದನ್ನು ಅರಿತುಕೊಳ್ಳುವುದೇ ಮಹಾನ್ ಜ್ಞಾನ. ಹೇಗೆ ಕೆಟ್ಟ ಬೀಜವನ್ನು ಬಿತ್ತಿ
ಒಳ್ಳೆಯ ಫಸಲನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲವೋ ಹಾಗೆಯೇ ಕೆಟ್ಟ ಯೋಚನೆ, ಕೆಟ್ಟ ಚಿಂತನೆಯಿಂದ ಒಳ್ಳೆಯ ಸ್ನೇಹ ಸಂಬಂಧವನ್ನು ಗಳಿಸಿಕೊಳ್ಳಲು ಸಾಧ್ಯವಿಲ್ಲ. ಭಗವಂತನನ್ನು ನಾವು ಪೂಜಿಸಬೇಕಾಗಿರುವುದು ಯಾವುದೇ ಪಾಪ ಕಾರ್ಯಗಳನ್ನು ಮಾಡಲು ಮನಸ್ಸನ್ನು ಕೊಡಬೇಡ ಎಂದು ಪ್ರಾರ್ಥಿಸುವುದಕ್ಕೆ. ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು, ಬೆಟ್ಟದಂತಹ ತಾಳ್ಮೆ ಇರಬೇಕು. ಸಮಯವನ್ನು ನೋಡಿ ಕೆಲಸ ಮಾಡುವವರು ಕೊನೆವರೆಗೂ ಕಾರ್ಮಿಕರಾಗಿ ಉಳಿಯುತ್ತಾರೆ. ಸಮಯವನ್ನು ನೋಡದೆ ದುಡಿಯುವವರು ಮಾಲೀಕರಾಗಿ ಬೆಳೆಯುತ್ತಾರೆ. ಈ 6 ಪಾಪಗಳನ್ನು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ. ಅಹಂಕಾರ ನಿಮ್ಮನ್ನು ಇತರರಿಂದ ಕಲಿಯುವುದನ್ನು ತಡೆಯುತ್ತದೆ. ಅಸೂಯೆ ನಿಮ್ಮ ಮೇಲೆ ಕೇಂದ್ರೀಕರಿಸುವುದನ್ನು ತಡೆಯುತ್ತದೆ. ಕೋಪವು ನಿಮ್ಮನ್ನು ಸ್ಪಷ್ಟವಾಗಿ ನೋಡದಂತೆ ತಡೆಯುತ್ತದೆ. ಅಜ್ಞಾನವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ. ಭಯವು ಒಳ್ಳೆಯ ಅವಕಾಶಗಳನ್ನು ಪಡೆದುಕೊಳ್ಳುವುದನ್ನು ತಡೆಯುತ್ತದೆ. ಹಾಗಾಗಿ ಇವೆಲ್ಲವನ್ನು ಮೊದಲು ತೊಲಗಿಸಿ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿತಿರಬೇಕು. ಶತ್ರುಗಳು ನಿಮ್ಮನ್ನು ಸುತ್ತುವರಿದಿದ್ದರೂ ನೀವು ಭಗವಂತನ ಸ್ಮರಣೆಯಲ್ಲಿದ್ದರೆ ಯಾರಿಗೂ ಭಯ ಪಡಬೇಕಾಗಿಲ್ಲ. ನಿಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡಿ. ನಿಮ್ಮನ್ನು ನಂಬಿದವರನ್ನು ಎಂದಿಗೂ ಯಾವತ್ತಿಗೂ ಮೋಸ ಮಾಡಬೇಡಿ. ಒಂದು ಗಿಡಕ್ಕೆ ನಿರಂತರವಾಗಿ ನೀರೆರೆಯುತ್ತಿದ್ದರೆ ಕೆಲ ಕಾಲದ ನಂತರ ಸುಂದರ ಪುಷ್ಪಗಳಿಂದ ಕಂಗೊಳಿಸುವಂತೆ ಇಂದು ನಾವು ಮಾಡುವ ಸತ್ಕಾರ್ಯಗಳು ಮುಂದೆ ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತದೆ. ದೇವರು ಅವಕಾಶವನ್ನು ಎಲ್ಲರಿಗೂ ಕೊಡುವುದಿಲ್ಲ. ಕೇವಲ ಅದೃಷ್ಟವಂತರಿಗೆ, ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವವರಿಗೆ ಮಾತ್ರ ಕೊಡುತ್ತಾನೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು. ಯಾವತ್ತೂ ಹೆಚ್ಚು ಮಾತನಾಡಬೇಡಿ, ಕೆಲಸ ಮಾಡಿ, ಭರವಸೆ ಕೊಡಬೇಡಿ, ಅದನ್ನು ನಿರೂಪಿಸಿ. ಇವು ಅತ್ಯಮೂಲ್ಯವಾದ ಗುಣಗಳು ನಿಮ್ಮನ್ನು ನೀವು ಸಾಬೀತು ಮಾಡಿಕೊಳ್ಳುವುದಕ್ಕೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಕೃಷ್ಣ ಪರಮಾತ್ಮನ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರ ಮತ್ತು ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.